ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ನನ್ನ ಹೊಸ ವಿಡಿಯೋದೊಂದಿಗೆ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಏನು ಕೆಲಸ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮಾರ್ಕೆಟಿಗೆ ಬಂದಿದ್ದೀವಿ ಇವಾಗ. ಇದು ಯಾವ ಮಾರ್ಕೆಟ್ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಫ್ರೆಂಡ್. ಬನ್ನಿ ಫ್ರೆಂಡ್ಸ್, ಟಮಾಟಿ ರೇಟ್ ಏನಿದೆ ಅಂತ ಕೇಳೋಣ. ಅಣ್ಣ, ಟಮಾಟಿ ರೇಟ್ ಏನು? 800 ನೋಡಿ ಫ್ರೆಂಡ್ಸ್, ಟಮಾಟಿ ರೇಟ್ 800 ಹೇಳ್ತಾ ಇದ್ದಾರೆ. ರೈತರು ಮಣ್ಣಾಗ ಇಡ್ರಿ ಅಣ್ಣ, ಏನು ಮಾಡ್ತೀರಿ? 800 ಅಂದ್ರೆ ಭಾಳ ಪ್ರಿಯ. ಲಾಸ್ಟ್ ಫೈನಲ್ ರೇಟ್ ಎಷ್ಟಾಗುತ್ತಣ್ಣ? ಫೈನಲ್ ರೇಟ್ 200 ಸರ್. ಇಲ್ಲಿ ಮಾರ್ಕೆಟಿಗೆ ಬರಬೇಕಾದ್ರೆ ಮಿನಿಮಮ್ 2-2.5 ಗಂಟೆ ಬರ್ಬೇಕು ಫ್ರೆಂಡ್. ಇಲ್ಲಿ 2.5 ಗಂಟೆ ಬಂದರೆ ಇಲ್ಲಿ ಮಾರ್ಕೆಟ್ ಸಿಗುತ್ತೆ ನಿಮಗೆ. ಯಾವ ಬೇಕಾದ ಏನು ಕಾಯಿ ಪಲ್ಯ ಏನಾದರೂ ತೊಗೋಬೇಕಾದ್ರೂ ಇಲ್ಲೆಲ್ಲ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬದ್ನಿಕಾಯಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಇವಾಗ. ನೋಡಿ ಫ್ರೆಂಡ್, ಬದ್ನಿಕಾಯಿ ಹೆಂಗಣ್ಣ? ಹಾಂ, ಕ್ಯಾನಿಗೆ 200 ಅಣ್ಣ. ನೋಡಿ ಫ್ರೆಂಡ್ಸ್, ಒಂದು ಕ್ಯಾನಿಗೆ 200 ರೂಪಾಯಿ ಅಂತ ಬದ್ನಿಕಾಯಿ. ಇಲ್ಲೆಲ್ಲ ಮಳೆ ಬಂದಿದೆ ಫ್ರೆಂಡ್. ನೋಡಿ ಫುಲ್ ಎಲ್ಲ ರಾಡಿ ಆಗಿದೆ, ಪೂರಾ ಕೆಸರಾಗಿದೆ. ಬಟಾಟೆ ಅಣ್ಣ, ಬಟಾಟೆ ಹೆಂಗಣ್ಣ? 130 ರೂಪಾಯಿ ಒಂದು ಚೀಲ. 130, 10 ರೂಪಾಯಿ 10 ಕಿಲೋ ಇರುತ್ತೆ ಫ್ರೆಂಡ್. ಇದರಲ್ಲಿ ನಿಮ್ಮ 130 ಅಂದರೆ 13 ರೂಪಾಯಿ ಕೆಜಿ ಬೀಳುತ್ತೆ ಫ್ರೆಂಡ್. ಬಟಾಟೆ ಹೆಂಗಣ್ಣ? 140. ಎಷ್ಟು ಕೆ ಜಿ ಅಣ್ಣ? 10 ಕೆ ಜಿ 140 ಅಂತೆ ಫ್ರೆಂಡ್. ಬನ್ನಿ ಫ್ರೆಂಡ್, ಗೋಬಿ ಕೇಳೋಣ. ಅಣ್ಣ, ಗೋಬಿ ಹೆಂಗಣ್ಣ? 200 ರೂಪಾಯಿ ಅಣ್ಣ. ನೋಡಿ ಫ್ರೆಂಡ್, ಗೋಬಿ 200 ರೂಪಾಯಿ ಅಂತ ಒಂದು ಚೀಲಿಗೆ. ಉಳ್ಳಾಗಡ್ಡಿ ಅಣ್ಣ? ನೋಡಿ ಫ್ರೆಂಡ್, ಉಳ್ಳಾಗಡ್ಡಿ ಬೇಕಾದ್ರೆ ನಿಮಗೆ 1,000 ರೂಪಾಯಿಗೆ ಒಂದು ಪ್ಯಾಕೆಟ್ ಬರುತ್ತೆ. ಎಷ್ಟು ಕೆ ಜಿ ಅಣ್ಣ ಇದು? 50 ಕೆ ಜಿ ಫ್ರೆಂಡ್. ನೋಡಿ ಫ್ರೆಂಡ್, ಉಳ್ಳಾಗಡ್ಡಿ ಈ ಥರ ಇದೆ. ನಿಮ್ಗೆ ಬೇಕಾದರೆ ಇಲ್ಲಿ ಬರ್ಬೋದು. ನೋಡಿ ಟಮಾಟೆ ಮಾಡ್ತಾ ಇದ್ದಾರೆ ಅಂಕಲು. ಅಣ್ಣ, ಟಮಾಟೆ ಹೆಂಗಣ್ಣ? 200 ರೂಪಾಯಿ ಕ್ಯಾನು ಫಿಕ್ಸ್ ಅಣ್ಣ. ನೋಡಿ ಫ್ರೆಂಡ್, 200 ರೂಪಾಯಿ ಕ್ಯಾರ್ನಂತೆ. ಒಂದು ಟಮಾಟೆ ಬೇಕಾದ್ರೆ ಇಲ್ಲಿ ಬರ್ಬೋದು. ನೋಡಿ ಫ್ರೆಂಡ್, ಅಲ್ಲಿ ಇದು ತೊಗೊತಾ ಇದ್ದಾರೆ, ಅಣ್ಣವ್ರು ಕೊಡ್ತಾ ಇಲ್ಲ, ಕಮ್ಮಿ ಮಾಡಂತ ಇದ್ದಾರೆ ಅವರು. ಅಕ್ಕ, ಎಷ್ಟು ಕೇಳ್ತಾ ಇದ್ರಕ್ಕ ನೀವು? ಎಷ್ಟು ಕೇಳತ್ತೀರಿ? ನೀವು ಎಷ್ಟು ಕೇಳತ್ತೀರಿ? 150 ರೂಪಾಯಿ ಕ್ಯಾನ್ ಅಕ್ಕೋರು ಕೇಳತ್ತಾರೆ, ಅಣ್ಣವ್ರು ಕೊಡ್ತಾ ಇಲ್ಲ ಕ್ಯಾನ್ಗೆ. ನೋಡಿ ಫ್ರೆಂಡ್, ನೋಡಿ ಫ್ರೆಂಡ್, ಇಲ್ಲೆಲ್ಲ ಕ್ಯಾರೆಟ್ ಇದೆ, ಕ್ಯಾರೆಟ್ ಮಾಡ್ತಾಯಿದ್ದಾರೆ. ಕ್ಯಾರೆಟೇ, ಬೀಟ್ರೂಟು, ಹಾಗಲಕಾಯಿ. ಅಲ್ಲಿ ಅಣ್ಣವ್ರು ಕೂತಿದ್ದಾರೆ ನೋಡ್ರಿ. ಹಾಂ, ಹಾಗೆ ಮಾಡ್ತಾಯಿದ್ದಾರೆ. ಹಾಂ ಅಣ್ಣ, ಕ್ಯಾರೆಟ್ ಹೆಂಗಣ್ಣ? 25 ರೂಪಾಯಿ ಕಿಲೋ. ಹಿಂಗೆ 10 ಕೆ ಜಿ ತೊಂದರೆ ಅಷ್ಟೇ ಅಣ್ಣ. 200 ರೂಪಾಯಿ 10 ರೂಪಾಯಿ 10 ಕೆ ಜಿ ಅಂತ ಇದ್ದಾರೆ ಫ್ರೆಂಡ್. ನೋಡಿ, ನಿಮ್ಗೆ ಬೇಕಾದರೆ ಇಲ್ಲಿ ಬರ್ಬೋದು. ನೋಡಿ ಫ್ರೆಂಡ್, ಅಂಕಲ್ ಏನೋ ಶೇಂಗಾ ತಿಂತಾ ಇದಾರೆ. ಮತ್ತು ಏನು ಅವ್ರಿಕಾಯಿ ರೀ? ಹ್ಯಾಂಗೆ ರೀ ಅವ್ರಿಕಾಯಿ? 300 ರೂಪಾಯಿ ಒಂದು ಪ್ಯಾಕೆಟ್. 300 ಇವಾಗ ಕ್ಯಾರಿ ಬ್ಯಾಗ್ ತೊಗೊಂಡ್ರೆ 300 ರೂಪಾಯಿ ಅಂತ ಫ್ರೆಂಡ್.
ಹೀರಿಕಾಯಿ ರೀ ಹೀರಿಕಾಯಿ 200 ರೂಪಾಯಿ ನೋಡಿ ಫ್ರೆಂಡ್. ಹೀರಿಕಾಯಿನೂ ಸರಿಯಾಗಿದೆ ಮತ್ತು ಅವ್ರಿಕಾಯಿನೂ ಸರಿಯಾಗಿದೆ. ಅಂಕಲ್ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಅಣ್ಣ ಬೆಂಡಿಕಾಯಿ ಅಣ್ಣ 200 ರೂಪಾಯಿ ಪ್ಯಾಕೆಟ್. ಒಂದು ಕ್ಯಾರಿ ಬೇಗೆ 200 ರೂಪಾಯಿ ಅಂತ. ಏನು 20 ರೂಪಾಯಿ ನೋಡು. ಏನು ಅಂಕಲ್ ಇವೇನವ ರೀ? ಗುಡ್ಮಾಕಾಯಿ ಅವರಿ ಗುಡ್ಮಕಾಯಿ ರೀ ಅಂದ್ರೆ ಸಾಂಬಾರ್ನಾಗ ಹಾಕ್ತಾರ್ರಿ. ಹಾಂ ಹಾಂ ಖಟ್ಟ ಮಿಟ್ಟ ಆಗ್ತದೆ, ಖಟ್ಟ ಮಿಟ್ಟ ಹಾಂ ಹಾಂ ಬೆಂಗಳೂರು ಐಟಮ್ ಅದಾರಿ ಇದು. ಓಹೋ ಬೆಂಗಳೂರು ಐಟಮ್ ಅಂತ ನೋಡಿ ಫ್ರೆಂಡ್. ಗುಡ್ಮಕಾಯಿ ಅಂತೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ಕಮೆಂಟ್ ಹಾಕಿ. ನುಗ್ಗೆಕಾಯಿ ನೋಡಿ ಫ್ರೆಂಡ್. ನುಗ್ಗೆಕಾಯಿ ತಿನ್ನಿ. ನುಗ್ಗೆಕಾಯಿ ತಿಂದು ಗಟ್ಟಿ ರೀ ನೋಡಿ ಫ್ರೆಂಡ್. चला नीचे वाला बनी गए बिटे डाला क्या डाले चला हाफ रेड हाफ रेड हाफ रेड हाफ रेड ए यल्ला इल्ला यल्ला इल्ला ए यल्ला इल्ला यल्ला इल्ला चला नीचे वाला बनी गए बिटे डाला क्या डाले नुक्की कई 400 ರೂಪಾಯಿ ಮಣ 400 ರೂಪಾಯಿ ಮಣ ಬಿಟ್ರೋಟ 250 ರೂಪಾಯಿ ಮಣ ಹಾಂ ಇದು ಕ್ಯಾಡ ಹಾಂ ಮತ್ತು ಬಿಟ್ರೋಟ್ 300 ರೂಪಾಯಿ ಮಣ ಎಲ್ಲ ಸಸ್ತಾ ಅದಾರೆ ಇಲ್ಲಿ ನೋಡಿ ಫ್ರೆಂಡ್. ಇಲ್ಲಿ ಅಂಕಲ್ ಹತ್ರ ಎಲ್ಲ ನುಗ್ಗಿಕಾಯಿ ಮತ್ತು ಬಿಟ್ರೂಟು ಕ್ಯಾರೆಟು ಎಲ್ಲ ಸಿಗುತ್ತೆ. ನಿಮಗೆ ಬೇಕಾದರೆ ಬರ್ಬೋದು ಇಲ್ಲಿ. ನೋಡಿ ಇಲ್ಲಿ ಬದನೆಕಾಯಿ ಇದೆ. ಅಂಕಲ್ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಬದ್ನಿಕಾಯಿ ಯಾರು ನೋಡಿ ಅಂಕಲ್ದು ಬದ್ನಿಕಾಯಿ 200 ರೂಪಾಯಿ ಇದು ಅಂತ ನೋಡಿ ಫ್ರೆಂಡ್. ಅಣ್ಣ ಏನು ಸೌತಿಕಾಯಿ ಅಣ್ಣ ಹ್ಯಾಂಗಣ್ಣ? ಸೌತಿಕಾಯಿ ಹ್ಯಾಂಗಣ್ಣ? ಅವು ಪಾಶಿ ನಡೆದವಣ ಏಕ ನಂಬರ ಪಾಶಿ ಅಣ್ಣ. ಇದು ಹ್ಯಾಂಗಣ್ಣ? 200 ಅಂತ ನೋಡಿ ಫ್ರೆಂಡ್. ಇದು ರೈತರ ಹತ್ರ ತೊಗೊಂಡ್ರೆ ಒಂಚೂರು ಕಡಿಮೆಯಾಗಿ ಸಿಗುತ್ತೆ. ಮಾರೋರ ಹತ್ರ ತೊಗೊಂಡ್ರೆ ಒಂಚೂರು ದುಡ್ಡು ತುಟ್ಟಿ ಹಾಕ್ತಾರೆ. ಹಾಂ ಯಾವ್ರಣ್ಣ ನಿಮ್ಮದು? ಅಣ್ಣ ಜಳಕಿ ಅವ್ರಣ್ಣ. ಜಳಕಿ ಅಂದ್ರೆ ಇಂಡಿಬಲ್ ಜಳಕಿ ಅಣ್ಣ. ಹಾಂ ಹಾಂ ಆಳಂತ ತಾಲೂಕು ಜಳಕಿ ಅಂತ ಫ್ರೆಂಡ್. ಇಲ್ಲೆಲ್ಲ ಫುಲ್ ಗಾಡಿ ನಿಂತ್ಕೊಂಡಿವಿ ಫ್ರೆಂಡ್. ಈ ಕಡೆ ಏನಿಲ್ಲ, ಮುಂದ್ಗಡೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ ಗಾಡಿ ಎಲ್ಲ ಲೋಡಾಗಿ ಹೋಗ್ತಾ ಇದೆ. ನಾವು ನೋಡಿ ಫ್ರೆಂಡ್ ಇಲ್ಲೆಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ನೋಡಿ ಫ್ರೆಂಡ್ ನಾವು ಗಾಡಿ ಎಲ್ಲ ಲೋಡಾಗಿ ಹೋಗ್ತಾ ಇದೆ ಇವಾಗ. ಅದನ್ನು 1600 ರೂಪಾಯಿ ಪ್ಯಾಕೆಟ್ ಅಂತ ಫ್ರೆಂಡ್. ಯಾವ ಕೊಳ್ಳೂರು ಹಾಂ ಕೊಳ್ಳೂರು ಎಲ್ಲಿ ಬರ್ತಾರೆ? ಇಲ್ಲೇ ಬರ್ತಾರೆ ಗೊಬ್ಬರಬಲ್ಲಿ. ಹಾಂ ಗೊಬ್ಬರಬಲ್ಲಿ ಕೊಳ್ಳೂರು ಅಂತ ಫ್ರೆಂಡ್. ನೋಡಿ ಉಳ್ಳಾಗಡ್ಡಿ ಲೋಡ್ ಪೂರಾ ಫುಲ್ ಗಾಡಿ ಟಾಟಾ ಇಸ್ನೇ ತುಂಬ್ಕೊಂಡ್ಬಂದಿದ್ದಾರೆ. ಕೊಳ್ಳೂರು ಅವರು ಅಂತೆ. ರೈತರ ಹತ್ರ ಮಾಲ್ ತೊಗೊಳ್ಳಿ ಫ್ರೆಂಡ್. ಅವರು ಸಸ್ತಾ ಕೊಡ್ತಾರೆ. ಮತ್ತು ಮಾರ್ಕೆಟ್ ಅವರು ಮಾರೋರ ಹತ್ರ ತೊಗೊಂಡ್ರೆ ನಿಮಗೆ ಅಷ್ಟೇನು ಉಳಿಯೋದಿಲ್ಲ. ರೈತರ ಹತ್ರ ತೊಗೊಂಡು ನೀವು ಏನು ವ್ಯಾಪಾರ ಮಾಡ್ಬೇಕಂತಂದ್ರೆ ನಿಮ್ಗೆ ರೈತರ ಹತ್ರ ಉಳಿಯುತ್ತೆ. ನೋಡಿ ಫ್ರೆಂಡ್ ಏನು ದುಡ್ಡು ಸಿಗಬೇಕಾದ್ರೆ ರೈತರಿಗೆ ಹೆಲ್ಪ್ ಆಗ್ಬೇಕು ಫ್ರೆಂಡ್. ಯಾಕಪ್ಪ ಅಂದರೆ ರೈತರಿಂದ ಎಲ್ಲ ಅವರಿಗೂ ಉಳಿಬೇಕು, ನಿಮ್ಗೆ ಉಳಿಬೇಕು. ರೈತರ ಹತ್ರ ವ್ಯಾಪಾರ ಮಾಡಿ ಜಾಸ್ತಿ. ನೋಡಿರಿ ಇಲ್ಲಿ ಹೀರಿಕಾಯಿ ಇದೆ ನೋಡಿ ಫ್ರೆಂಡ್. ಅಂಕಲ್ ಹಾಯ್ ಮಾಡ್ತಾ ಇದ್ದಾರೆ ಅಲ್ಲಿ ಆಟೋದಲ್ಲಿ ಕೂತಿ. ಬನ್ನಿ ಅವ್ರಿಗೆ ಮಾತಾಡ್ಸೋಣ. हाँ ಹೇಳಿ अंकल। और क्या हाल है? क्या बोलना बोलो? कुछ तो बोलो तुम्हारा बारे में। मेरे बारे में क्या बोलना, हो है कारोबार उतने वो जरा बारिश हो गिरा तो जरा बारिश हो गिरता था नहीं, जरा और कारोबार रहता था गुलबर्गा में। अब क्या मालूम है बारिश गिरिश नहीं है, लोग गंवा से आएंगे तो कारोबार है गुलबर्गा में, नहीं तो नहीं है। गुलबर्गा की हालत बहुत ख़राब है, ज़रा समझना सीएम भी। ठीक है फ्रेंड।
ಇದು ನೋಡಿ ಇವ್ರ ಆಟೋ. ಗಾಡಿ ಹತ್ತಿರ ಬಂದಿದ್ದೀವಿ ಇವಾಗ. ಇಲ್ಲೆಲ್ಲ ನಾನು ತೋರಿಸಿದ್ದೀನಿ ಫ್ರೆಂಡ್, ಇಲ್ಲೆಲ್ಲ ಹೋಲ್ಸೇಲ್ ಸಿಗುತ್ತೆ. ರಿಟೇಲ್ ಇನ್ನೊಂದು ಮಾರ್ಕೆಟ್ ಇದೆ, ಇದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್. ಲೆಂತ್ ಆಗುತ್ತೆ ಅಲ್ವ, ಜಾಸ್ತಿ ಲಾಂಗ್ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ.